ಕೊನೆಗೊಂದು ಮಾತು ಹೇಳ್ತೀನಿ. ಯಡಿಯೂರಪ್ಪನವ್ರು ಹೆಂಗೆ ದುಡ್ಡಿನ ಚುನಾವಣೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದ ಅಂಶ. ಶಿಕಾರಿಪುರ ಜನನ ಕುರಿಗಳ ರೂಪದಲ್ಲಿ ಕೊಂಡ್ಕೋಬಹುದು ಅನ್ನೋಂಥ ಪ್ರಯತ್ನ ಮಾಡಿ ಸಾಕಷ್ಟು ಬಾರಿ ಯಶಸ್ವಿ ಆಗಿದ್ದಾರೆ. ಇವತ್ತು ನನಗೆ ನೋಡಿ ಈ ಸಭೆ ನೋಡ್ತಿದ್ದಂಗೆ ನನಗೆ ಅನಿಸ್ತು, ಇನ್ನು ಮುಂದೆ ಶಿಕಾರಿಪುರ ಜನ ನಿಮ್ಮನ್ನ ಕುರಿ ಮಾಡ್ತಾರೆ. ಇದಕ್ಕೆ ಮಾತ್ರ ಈ ಸಂದರ್ಭ ತಿಳಿಸ್ತಾ, ನೀವೇ ಈಶ್ವರಪ್ಪ ಅಂತ ಅನ್ಕೋಬೇಕು. ಪ್ರತಿ ಮನೆಗೆ ಹೋಗ್ಬೇಕು, ಅವ್ರು ಸೊಕ್ಕು ಮುರಿಬೇಕು. ಬೇರೆಯವ್ರಿಗೆ ಮಾಡ್ತಾರಂತ ಅನ್ಯಾಯವನ್ನ ಅವ್ರಿಗೆ ಅರ್ಥ ಆಗ್ಬೇಕು. ಅವ್ರ ಮಗ ಸೋತಾಗ ನೋವು ಗೊತ್ತಾಗತ್ತೆ, ಅವ್ರಿಗೆ ಸೋತಾಗ ನೋವು ಗೊತ್ತಾಗತ್ತೆ. ಈ ದಿಕ್ಕಿನಲ್ಲಿ ಪ್ರತಿ ಮನೆಗೂ ಹೋಗಿ ಪ್ರಚಾರ ಮಾಡ್ತೀರಾ? ಮಾಡ್ತಿರ್ತಾನೆ. ಯಾವ ಚಿಹ್ನೆ ಯಾವುದು? ಚಿಹ್ನೆ ನಾವ್ ಹೇಳ್ತೀವಲ್ಲ, ನೋಡೋಣ ಚಿಹ್ನೆ. ಯಾಕೆ ಅಂತಂದ್ರೆ ಬೆಳಿಗ್ಗೆ ಪಾಪ ಒಬ್ರು ಸಿಕ್ಕಿದ್ರೆ ಹೇಳ್ದಲ್ಲ, ಗುಳಿ ಶಂಕರದಿಂದ ನಾನು ಸಾಗರ ರಿಪ್ಪನ್ಪೇಟೆ ಮುಖಾಂತರ ಸಾಗರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹೆಣ್ಮಕ್ಳು ದೊಡ್ಡ ಗುಂಪು ಅವ್ರು ಕೇಳ್ತಾರೆ, ಸರ್ ಇಷ್ಟು ವರ್ಷ ನಾವು ಕಮಲಕ್ಕೆ ಓಟ್ ಒತ್ತಾಗಿದೆ, ಈ ಸರಿ ನಿಮ್ಗೆ ಓಟ್ ಒತ್ತಬೇಕು, ನಿಮ್ ಚಿಹ್ನೆ ಏನು ಅಂತ. ಯಾಕಂದ್ರೆ ಕೊನೆ ಒಂದು 10 ನಡೆದಿರ್ಬೇಕು, ದಿನ ಇರ್ಬೇಕಾದ್ರೆ ಚಿಹ್ನೆ ಸಿಗತ್ತೆ. ನೀವೇ ಪ್ರಚಾರ ಮಾಡ್ಬೇಕು ಯಾವ ಚಿಹ್ನೆ ಅಂತ. ಮಾಡ್ತೀರಿ, ನನಗೆ ನಂಬಿಕೆ ಇದೆ. ಶಿಕಾರಿಪುರ ಜನ ರಾಜಕಾರಣದಲ್ಲಿ ನುರಿತಿದ್ದೀರಿ. ಆದ್ರೆ ಈ ಅಪ್ಪ ಮಕ್ಕಳು ನಮಗೆ ಬೇಡ ಆಗಿ ಅಂತ ತೀರ್ಮಾನ ಮಾಡಿದಿರ ಅಂತ ನನಗೆ ಗೊತ್ತು. ಈ ಚುನಾವಣೆಗೆ ನಿಮ್ಮ ಧ್ವನಿಯಾಗಿ, ಶಿಕಾರಿಪುರದ ಶಿವಮೊಗ್ಗ ಜಿಲ್ಲೆಯ ಜನತೆಯ ಧ್ವನಿಯಾಗಿ ಖಂಡಿತ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ನಿಮ್ಮ ಕೈಯಿಂದನೇ ನಾನು ಕೈ ಎತ್ತಂತ ವ್ಯವಸ್ಥೆ ಮಾಡ್ತೀನಿ. ನಾನು ಈ ಜಿಲ್ಲೆಯ ಜನರ ಪರವಾಗಿ ಪಕ್ಷೇತರ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಸಹಕಾರ ಕೊಡ್ತೀನಿ. ಈ ದಿಕ್ಕಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಿ ನನ್ನನ್ನ ಗೆಲ್ಲಿಸ್ಕೊಡ್ಬೇಕು. ನನ್ನ ಗುರುತು ಇನ್ನೊಂದು ಹಂತ ನಡೆದಲ್ಲಿ ಸಿಗತ್ತೆ. ಆ ಗುರುತನ್ನ ಎಲ್ಲರೂ ಪ್ರಚಾರ ಮಾಡಿ ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೋಟರ್ ಸೈಕಲ್ಗಳೆಲ್ಲ ತಗೊಂಡ್ಬಂದು ಇಷ್ಟು ರ್ಯಾಲಿ ಮಾಡಿ ನನಗೆ ಬೆಂಬಲ ಕೊಟ್ಟಿದ್ದೀರಿ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತೀನಿ. ನಮಸ್ಕಾರ.